ನಮ್ಮ ಚಲಪತಿ ಕುಟುಂಬ ಟೈಲರ್ ಪಾಪಯ್ಯ ಮತ್ತು ಕುಟುಂಬದವರು. ಟೈಲರ್ ಪಾಪಯ್ಯ ಅಂಡ್ ಕುಟುಂಬ ಅಲ್ಲ ಮೇಸ್ಟ್ರೆ, ಇವರ ಕುಟುಂಬದ ವತಿಯಿಂದ ಇವತ್ತು ಮಾಸ್ತಿಯಲ್ಲಿ ಏನಾದರೂ ಒಂದು ನಮ್ಮದೇ ನೆನಪಿರುತ್ತಾ, ನಮ್ಮ ಕುಟುಂಬದ ನೆನಪಿರುತ್ತಾ ಕಾರ್ಯಕ್ರಮ ಕೊಡಬೇಕು ಅನ್ನೋದರಲ್ಲಿ ವಿಶೇಷವಾಗಿ ಒಂದು ಹಾಸ್ಪಿಟಲ್ ಮಾಡಬೇಕು ಅಂತ ನಮ್ಮ ಚಲಪತಿಯವರು ಹೇಳುವಾಗ ನಾನು ಕೇಳ್ತಿದ್ದೆ. ಹಾಸ್ಪಿಟಲ್ ಮಾಡೋದು ಮತ್ತು ಲೇಔಟ್ ಮಾಡೋದು, ಸ್ಕೂಲ್ ಮಾಡೋದು, ಅದು ಕಮರ್ಷಿಯಲ್ ಕ್ಯಾಲ್ಕುಲೇಷನ್ ಇರ್ತದೆ ಎಲ್ಲರದು. ಅದು ಚಲಪತಿಯವರು ಹೇಳೋ ಇದರಲ್ಲಿ ನೋಡಿದಾಗ ನಮ್ಮ ಸರ್ವೀಸು ನಮ್ಮ ಜನಕ್ಕೆ ತಲುಪಬೇಕು ಅನ್ನೋ ಉದ್ದೇಶದಿಂದ ಮಾತಾಡ್ತಾ ಇದ್ದರು. ಒಳ್ಳೆಯ ಉದ್ದೇಶದಿಂದ ಒಬ್ಬ ಮಗಳು, ಅವಳು ಡಾಕ್ಟ್ರ್ ಕೂಡ ಮಾಡ್ತಾವಳೆ. ಒಬ್ಬ ಮಗಳು ಐಶ್ವರ್ಯ ಕೊಟ್ಟವನ ದೇವರು. ಅದ್ರ ಜೊತೆಗೆ ನಾವು ನಮ್ಮ ಜನಕ್ಕೆ ಏನಾದರೂ ಒಂದು ಸರ್ವಿಸ್ ಕೊಡಬೇಕು, ಒಂದು ಹಾಸ್ಪಿಟಲ್ ಮಾಡಿ, ನನ್ನ ಮಗಳೇ ಡಾಕ್ಟ್ರ್ ಇರ್ತಾಳೆ, ನಮ್ಮ ಜನತೆಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಒಂದು ಲೇಔಟ್ ಅವರೇ ಮಾಡಿ, ಅದರಲ್ಲಿ ಒಂದು ಹಾಸ್ಪಿಟಲ್ಗೆ ಮೇನ್ ರೋಡಿಗೆ ಒಂದು ಜಾಗವನ್ನು ಫಿಕ್ಸ್ ಮಾಡಿ ಹಾಸ್ಪಿಟಲ್ ಮಾಡೋಂಥದ್ದು. ಮತ್ತು ಇನ್ನೊಂದು ಈ ಭಾಗದ ಸಾಮಾನ್ಯ ಜನ ಬಡವರು ಒಳ್ಳೆ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಕೂಡ ಮಾಡಬಹುದು. ಆ ಮಕ್ಕಳಿಗೆ, ಸಾಮಾನ್ಯ ಜನ ವರ್ಗದ ಮಕ್ಕಳಿಗೆ ಶಾಲೆಯನ್ನು ಕೊಡಬೇಕು ಅನ್ನೋ ಒಂದು ಮನೋಭಾವ. ವಿಶೇಷವಾಗಿ ರಾಜಣ್ಣ ಆಮೇಲೆ ನನ್ನ ತಂಗಿ ಸುಲೋಚನಾ ಹೆಸರು ಮಾಡಿದಂಥವ್ರು. ಅವರು ಸರ್ವಿಸ್ ಮಾಲೂರು ತಾಲೂಕಲ್ಲಿ ಯಾವ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ರು. ನಾನು ಕೂಡ MLA ಆಗಿ 8 ವರ್ಷ, ರಿಟೈರ್ಡ್ ಆಗಿ 4 ವರ್ಷ ಆಯಿತು. ನಾನು MLA ಆದಮೇಲೆ 4-5 ವರ್ಷ ನೋಡಿದ್ದೀನಿ ಎಷ್ಟು ಸರ್ವಿಸ್